ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ವೆಲ್ಕಮ್ ಬ್ಯಾಕ್ ಟು ಮನು ಸಂವಿತ್ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳೇ, ಇಂದು ನಾವು ಚರ್ಚೆ ಮಾಡಲು ಹೊಂಟಿರುವಂತಹ ವಿಷಯ ಯಾವತ್ತಪ್ಪ ಅಂದ್ರೆ ನವೋದಯ ಜವಾಹರ್ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಸಮಿತಿಯವರು ಏನ್ ಮಾಡಿದಾರ, ಒಂದು ಬಿಗ್ ಅಪ್ಡೇಟ್, ಬಿಗ್ ಚೇಂಜಸ್ ಅನ್ನು ಮಾಡಿದಾರ. ಏನಪ್ಪ, ಸಿಲೆಬಸ್ ನಲ್ಲಿ ಬಹಳ ಮುಖ್ಯವಾದಂತಹ ಬದಲಾವಣೆಯನ್ನ ಮಾಡಿದಾರ. ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಮಾಹಿತಿ ಬೇಕಾದ್ರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾವು ಏನ್ ಮಾಡಿದೀವಪ್ಪ ಅಂದ್ರೆ ನಿಮಗೆ ಎಸ್ಪೆಷಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಕನ್ನಡದಲ್ಲಿ ಕ್ಲಿಯರ್ ಆಗಿ ಸಿಲೆಬಸ್ ಅನ್ನ ನೀಡಿರುತ್ತೇವೆ. ಯಾಕಂದ್ರೆ ಆ ನೋಟಿಫಿಕೇಶನ್ ದಲ್ಲಿ ಇಂಗ್ಲಿಷ್ ನಲ್ಲಿ ಇರುತ್ತೆ, ನಾವು ಕನ್ನಡದಲ್ಲಿ ನಿಮಗೆ ಸರಳ ಆಗ್ಲಿ ಅನುಕೂಲ ಆಗ್ಲಿ ಅನ್ನುವಂತ ಉದ್ದೇಶಕ್ಕೆ ಕನ್ನಡಕ್ಕೆ ಅನುವಾದಿಸಿ ಅದನ್ನ ಕನ್ನಡದಲ್ಲಿ ಸಿಲೆಬಸ್ ಅನ್ನ ನೀಡುತ್ತೇವೆ. ವಿದ್ಯಾರ್ಥಿಗಳೇ ನೋಡಿ, ಈ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2027 ಫಾರ್ ಅಡ್ಮಿಷನ್ ಟು ಕ್ಲಾಸ್ 6 ಇನ್ ಜವಾಹರ್ ನವೋದಯ ವಿದ್ಯಾಲಯ ಫಾರ್ ದ ಸೆಷನ್ 2027-28 ಅಂದ್ರೆ 2027-28ನೇ ಸಾಲಿಗೆ ಮುಂದಿನ ವರ್ಷ ನೀವು 5ನೇ ಮುಗಿಸಿ ನೆಕ್ಸ್ಟ್ ಹೋಗ್ತಾರಲ್ಲ ನಿಮ್ಮ ಮಕ್ಕಳು, ವಿದ್ಯಾರ್ಥಿಗಳಾಯ್ತು ಪೋಷಕರಾಯ್ತು, ಬಹಳ ಮುಖ್ಯವಾಗಿ ಒತ್ತು ಕೊಟ್ಟು ಕೇಳಬೇಕು ಪ್ರತಿಯೊಬ್ಬರಿಗೂ. ನನ್ನ ಕಾರಣ ಇಷ್ಟೇ, ನಾವು ಕೋಚಿಂಗ್ ಹೆಚ್ಚಿರ್ತೇವೆ. ಈಗಾಗಲೇ ನೋಡಿರ್ತಿದ್ರು, ನಾವು ನವೋದಯ ಕೋಚಿಂಗ್ ಹೆಚ್ಚಿಬಿಟ್ಟಿರ್ತೀವಿ. ಅಲ್ಲಿಂದ ನಾವ್ ಏನ್ ಮಾಡಿರ್ತೇವೆ, ಪರಿಸರ ಅಧ್ಯಯನವನ್ನ ಗಣನೆಗೆ ತೆಗೆದುಕೊಂಡಿರೋದಿಲ್ಲ. ಯಾಕಪ್ಪ ಅಂದ್ರೆ ಪರಿಸರ ಅಧ್ಯಯನ ಸಿಲೆಬಸ್ನೇ ಇಲ್ಲ, ನವೋದಯಕ್ಕೆ ಸಿಲೆಬಸ್ನೇ ಇರಾಕಿಲ್ಲ. ಬಟ್ ಈ ಸರಿ ಏನ್ ಮಾಡಿದಾರಪ್ಪ ಅಂದ್ರ ಅದನ್ನ ಸಿಲೆಬಸ್ ಅನ್ನು ಹಾಕಿದಾರ. ವಿದ್ಯಾರ್ಥಿಗಳು ನೋಡಿಲಿ, ಲಾಸ್ಟ್ ಡೇಟ್ ಆಫ್ ಅಪ್ಲೈ 31/7/2026 ಇದೆ. ಡೇಟ್ ಆಫ್ ಎಕ್ಸಾಮ್ 28/11/2028 ಇದೆ. ಅಂದ್ರೆ ಟೈಮ್ ಜಾಸ್ತಿ ಇಲ್ಲ. ಅಂದ್ರೆ ಹೊಸ ವಿಷಯವನ್ನ ನಾವು ಏನ್ ಮಾಡ್ಬೇಕಾಗೈತಿ, ಆದಷ್ಟು ಬೇಗ, ಈಗ 2-3 ವರ್ಷಗಂಟ್ಲಿಂದ ಅದನ್ನ ಬಿಟ್ಬಿಟ್ಟಿರ್ತೇವೆ. ಈಗ ನಾವು ಬಹಳ ಬೇಗ ಅದನ್ನ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ, ಅದನ್ನ ಕವರ್ ಮಾಡ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಆ ಪರಿಸರ ಅಧ್ಯಯನವನ್ನ ಎಷ್ಟು ಅಂಕಕ್ಕೆ ಏನ್ ಮಾಡಿದಾರ, ಎಷ್ಟು ಅಂಕಕ್ಕೆ ಸೇರಿಸಿದಾರ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ವಿದ್ಯಾರ್ಥಿಗಳೇ. ಕಂಪೋಸಿಷನ್ ಅಂದ್ರೆ ಯಾವ್ಯಾವ ವಿಷಯಗಳು, ಯಾವ್ಯಾವ ಅಂಶಗಳದಾವ ಎಕ್ಸಾಮ್ ನಲ್ಲಿ, ಟೆಸ್ಟ್ ನಲ್ಲಿ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಅದರ ಟೈಮಿಂಗು ಎಲ್ಲ ಒಂದು ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಮೊದಲು ನಾವು ನವೋದಯ ಸಿಲೆಬಸ್ ಹೆಂಗಿರುತ್ತಪ್ಪ ಅಂದ್ರ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು 40 ಇರ್ತಿದ್ದು. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು 40, ಕನ್ನಡಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು 20, ಹಾಗೆ ಅರ್ಥಮೆಟಿಕ್ ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು 20. ಅಂದ್ರೆ ಒಟ್ಟು 100 ಅಂಕದ್ದು. ಮೆಂಟಲ್ ಎಬಿಲಿಟಿ 50 ಅಂಕ, ಹಾಗೆ ಈ ಉಳಿಕಿದ್ದು 25 ಅಂಕ. ಈಗ ನೋಡಿ, ಮೆಂಟಲ್ ಎಬಿಲಿಟಿ 20 ಪ್ರಶ್ನೆಗಳು, ಹಾಗೆ 25 ಅಂಕ. ಇನ್ನು ಎನ್ವಿರಾನ್ಮೆಂಟ್ 20 ಪ್ರಶ್ನೆಗಳು, 25 ಅಂಕ. ವಿದ್ಯಾರ್ಥಿಗಳೇ, 25 ಅಂಕಗಳ ಏನ್ ಮಾಡಿದಾರ, ಈ ಎನ್ವಿರಾನ್ಮೆಂಟಲ್ ಸೈನ್ಸ್ ಇವಿಎಸ್ ಅಂದ್ರೆ ಪರಿಸರ ಅಧ್ಯಯನವನ್ನು ಹಾಕಿದಾರ. ಇಲ್ಲ ಗಣಿತ 20 ಪ್ರಶ್ನೆಗಳು ಇರ್ತಾವ, ಅದರಲ್ಲೂ ಚೇಂಜಸ್ ಮಾಡಿದಾರ. ಆ ಗಣಿತದಲ್ಲೂ ಏನ್ ಮಾಡಿದಾರ, ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಿದಾರ. ಅವುಗಳನ್ನ ನಾವೀಗ ನೋಡೋಣ. ನೋಡಿ, ಪರಿಸರ ಅಧ್ಯಯನ ಪ್ರಶ್ನೆ ಸಂಖ್ಯೆ 21ರಿಂದ 40ರವರೆಗೆ ಪರಿಸರ ಅಧ್ಯಯನ ಇರಲಿದೆ. ಈ ಪರೀಕ್ಷೆಯು 15 ಬಹು ಆಯ್ಕೆಯ ಪ್ರಶ್ನೆಗಳು, ಹಾಗೆ ಒಂದು ಗದ್ಯ ಭಾಗ, ಅದರ ಕೆಳಗಿನ 5 ಪ್ರಶ್ನೆಗಳು ಸೇರಿದಂತೆ ಒಟ್ಟು 20 ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ. ವಿದ್ಯಾರ್ಥಿಗಳೇ, ಒಟ್ಟು ಎಷ್ಟು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ, 20 ಪ್ರಶ್ನೆಗಳನ್ನ ಈ ಪರಿಸರ ಅಧ್ಯಯನ ಒಳಗೊಂಡಿರುತ್ತೆ. 15 MCQ, 5 ಪ್ಯಾರಾಗ್ರಾಫ್. ಇನ್ನ ಇವಿಎಸ್ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿದೆ, ಇವಿಎಸ್ ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಪರಿಸರ ಶಿಕ್ಷಣದ ಮೂಲಭೂತ ಪರಿಕಲ್ಪನೆಗಳನ್ನ ಸಂಯೋಜಿಸುವ ಮೂಲಕ ಒಂದು ಅಂತರ್ಶಿಸ್ತಿನ ವಿಧಾನವನ್ನು ತೆಗೆದುಕೊಳ್ಳುತ್ತದೆ. ವಿದ್ಯಾರ್ಥಿಗಳೇ, ಈ ಪರೀಕ್ಷೆ ಈಗ ಒಂದೊಂದಾಗಿ ನೋಡೋಣ. ನಾವು ಯಾವ ಸಿಲೆಬಸ್ ಇದೆ. ಮೊದಲು ನೈಸರ್ಗಿಕ ಪ್ರಪಂಚ, ಸಾರಿಗೆ, ನದಿಗಳು, ಪರ್ವತಗಳು, ಭೂಮಿ, ನೀರಿನ ಮೇಲಿನ ಸಸ್ಯಗಳು ಮತ್ತು ಪ್ರಾಣಿಗಳು, ನೈಸರ್ಗಿಕ ವಿಕೋಪಗಳು, ಮನೆಗಳು, ಆಶ್ರಯಗಳ ವಿಧಗಳು ಮತ್ತು ಜಲಚಕ್ರ. ಇನ್ನ ನೆಕ್ಸ್ಟ್ ಇರೋದು ಮಾನವ ದೇಹ ಅಥವಾ ದ ಹ್ಯೂಮನ್ ಬಾಡಿ, ಆಹಾರ ಮತ್ತು ಪೋಷಕಾಂಶಗಳು, ನೈರ್ಮಲ್ಯ ಮತ್ತು ಸ್ವಚ್ಛತೆ, ವಿಶಿಷ್ಟ ಸಂವೇದನೆಗಳು, ಆಂತರಿಕ ಅಂಗವ್ಯೂಹಗಳ ಮೂಲಭೂತ ಜ್ಞಾನ, ಜೀರ್ಣಾಂಗ, ರಕ್ತ ವಿಸರಣ. ಇನ್ನ ನೆಕ್ಸ್ಟ್ ನೋಡ್ರಿ, ದೈನಂದಿನ ಜೀವನದಲ್ಲಿ ವಿಜ್ಞಾನ.
ವಿಜ್ಞಾನ ಅನ್ನೋದನ್ನ ಸೇರಿಸಿದಾರ, ಸೈನ್ಸ್ ಇನ್ ದ ಡೈಲಿ ಲೈಫ್, ಮತ್ತು ಸಾಮಾಜಿಕ ಪರಿಸರ, ಸೋಷಿಯಲ್ ಸರೌಂಡಿಂಗ್ಸ್. ಭಾರತದ ಅತ್ಯುನ್ನತಗಳು, ವಿಶೇಷತೆಗಳು ಅಂದ್ರೆ ವಿಶೇಷಗಳು, ಸ್ಪೆಷಲ್ ಇರುವಂತವು, ಭಾರತದ ಸ್ಪೆಷಲ್ಗಳು, ಅವುಗಳನ್ನು ಸೇರಿಸಿದಾರ ವಿದ್ಯಾರ್ಥಿಗಳೇ. ಇಲ್ಲಿ ಅವುಗಳಲ್ಲಿ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡ್ರಿ. ಮೊದಲನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಈ ರೀತಿ ಪ್ರಶ್ನೆ ಕೇಳಿ ಅವುಗಳ ಆಪ್ಷನ್ಸ್ ಗಳನ್ನ ಕೊಡ್ತಾರ. ಅದ್ರ ಆನ್ಸರ್ ಏನಪ್ಪಾ ಅಂದ್ರ ಉತ್ತರ ಆಪ್ಷನ್ ಎ 206. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎಕ್ಸಾಂಪಲ್ ಪ್ರಶ್ನೆ, ಮಾನವನ ದೇಹದ ರಕ್ತದ ಬ್ಯಾಂಕ್, ಬ್ಲಡ್ ಬ್ಯಾಂಕ್ ಎಂದು ಯಾವುದನ್ನು ಕರೆಯುತ್ತಾರೆ? ನೋಡಿ, ಇಂಥ ಪ್ರಶ್ನೆಗಳನ್ನ ನಾವು ಕೇಳಿರುವುದಿಲ್ಲ, ನಮ್ಮ ಪುಸ್ತಕದಲ್ಲಿ ಬಂದಿಲ್ಲ. ಇದು ಪ್ಲೀಹ, ಯಕೃತ, ಹೃದಯ, ಮೂಳೆ ಮಜ್ಜೆ. ಇದರಲ್ಲಿ ಯಾವಪ್ಪ ಬ್ಲಡ್ ಬ್ಯಾಂಕ್ ಅಂದ್ರೆ ಪ್ಲೀಹ, ಸ್ಪ್ಲೀನ್. ವಿಭಾಗ 2 ಅಂಕಗಣಿತ ಪರೀಕ್ಷೆ, ಸೆಕ್ಷನ್ 2 ಅರ್ಥಮ್ಯಾಟಿಕ್ ಟೆಸ್ಟ್. ನೋಡಿ, ಗಣಿತ ಪಠ್ಯಕ್ರಮದಲ್ಲಾದ ಬದಲಾವಣೆಗಳನ್ನು, ಮುಖ್ಯವಾಗಿ 5 ಬದಲಾವಣೆಗಳನ್ನ ಮಾಡಿದಾರ. ಯಾವುಗಳನ್ನ ತೆಗೆದು ಹಾಕಿದಾರ? ದಶಮಾಂಶ ಪ್ರಕ್ರಿಯೆಗಳು, ಭಿನ್ನರಾಶಿ, ಲಾಭ ನಷ್ಟಗಳನ್ನ, ಹೊಸ ಸೇರ್ಪಡೆ, ಸಂಖ್ಯಾ ಪದ್ಧತಿಗಳು, ಇತರೆಗಳನ್ನ ಸೇರಿಸಿದಾರ ವಿದ್ಯಾರ್ಥಿಗಳೇ. ಈ ಪರೀಕ್ಷೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಅಭ್ಯರ್ಥಿಯ ಅಂಕಗಣಿತ ಮೂಲಭೂತ ಪರಿಕಲ್ಪನೆಯ ಸಾಮರ್ಥ್ಯವನ್ನ ಅರಿಯೋದಾಗಿದೆ. ಸುಮಾರು 12 ಅಂಶಗಳನ್ನ ಹಾಕಿದಾರ. ಇಲ್ಲಿ 9 ಅಂಶಗಳನ್ನ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಸಂಖ್ಯೆ, ಸಂಖ್ಯಾ ಪದ್ಧತಿ, ಆರೋಹಣ, ಅವರೋಹಣ ಇವುಗಳನ್ನು ಒಳಗೊಂಡಿದೆ. ಪೂರ್ಣಾಂಕಗಳು, ಹಾಗೆ ಅಪವರ್ತನ, ಅಪವರ್ತ್ಯಗಳು, ಭಿನ್ನ ರಾಶಿಗಳು ಮತ್ತು ಮೂಲಭೂತ ಕ್ರಿಯೆಗಳು ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ಉದ್ದ, ದ್ರವ್ಯ ರಾಶಿ ಮತ್ತು ಸಾಮರ್ಥ್ಯ ಇವುಗಳಿಗೆ ಸಂಬಂಧಪಟ್ಟಂತ ಅಂಶಗಳದಾವ. ಸುತ್ತಳತೆ, ವಿಸ್ತೀರ್ಣ, ಕೋನದ ವಿಧಗಳು ಅವುಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ಅಂಶಗಳನ್ನ ಇಲ್ಲಿ ಏನ್ ಮಾಡಿರ್ತಾರ, ನೀಡಿದಾರ. ಹಾಗೆ ಕಂಬ ಚಿತ್ರ, ಸ್ತಂಭಾಲೇಖ ಇವುಗಳಿಗೆ ಸಂಬಂಧಪಟ್ಟಂತ ಅಂಶಗಳನ್ನು ಕೂಡ ನೀಡಿದಾರ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಇದು ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.